ವಿಶ್ವದ ಅತಿ ಎತ್ತರದ ರೈಲು ಸೇತುವೆ ಉದ್ಘಾಟನೆ. ಇದು ಭಾರತದ ಮತ್ತು ನಾಗಾಲ್ಯಾಂಡ್ ರಾಜ್ಯಗಳ ನಡುವೆ ಸಂಪರ್ಕವನ್ನು ಹೆಚ್ಚಿಸಲಿದೆ. ಇದು ಜಿರಿಬಾಮ್ ಮತ್ತು ಇಂಫಾಲ್ ನಡುವೆ ಸಂಪರ್ಕವನ್ನು ಹೆಚ್ಚಿಸಲು ಇಲಾಖೆಯ ಉದ್ದೇಶವಾಗಿದೆ. ವಿಶ್ವದ ಅತಿ ಎತ್ತರದ ಪಿಯರ್ ಸೇತುವೆಯನ್ನು ಮಣಿಪುರದ ನೂನಿ ಜಿಲ್ಲೆಯಲ್ಲಿ ಉದ್ಘಾಟಿಸಲಾಯಿತು. ಪಿಯರ್ ಸೇತುವೆಯ ಎತ್ತರವು 141 ಮೀಟರ್. ಪಿಯರ್ ಸೇತುವೆಯ ನಿರ್ಮಾಣದಿಂದ ಈಶಾನ್ಯ ರಾಜ್ಯಗಳ ನಡುವೆ ಸಂಪರ್ಕ ಹೆಚ್ಚಲಿದೆ. ಪಿಯರ್ ಸೇತುವೆಯು 359 ಮೀಟರ್ ಎತ್ತರವಾಗಿದೆ ಮತ್ತು ಇದು ವಿಶ್ವದ ಅತಿ ಎತ್ತರದ ರೈಲು ಸೇತುವೆಯಾಗಿದೆ. ಡಿಸೆಂಬರ್ 2023ರ ವೇಳೆಗೆ ಜಿರಿಬಾಮ್ ಇಂಫಾಲ್ ರೈಲು ಸಂಪರ್ಕದ ಕೆಲಸ ಮುಗಿಯಲಿದೆ. ಕೇಂದ್ರ ರೈಲ್ವೆ ಸಚಿವರು ರೈಲ್ವೆ ಸಂಪರ್ಕದ ಕಾರ್ಯಕ್ರಮದ ಭಾಗವಾಗಿ ಟೈ ಬ್ಯಾಂಡ್ ಗೇಬಿಯಾನ್ ಸ್ಟ್ರಕ್ಚರ್ ಅನ್ನು ಉದ್ಘಾಟಿಸಿದರು. ಜಿರಿಬಾಮ್ ಬಗ್ಗೆ ಮಾಹಿತಿ. ಇದು ಮಣಿಪುರದಲ್ಲಿನ ಪ್ರಮುಖ ರೈಲು ನಿಲ್ದಾಣವಾಗಿದೆ. ಇದು ರಾಜ್ಯದ ರಾಜಧಾನಿ ಇಂಫಾಲ್ಗೆ ರೈಲು ಸಾರಿಗೆಯನ್ನು ಒದಗಿಸುತ್ತದೆ. ಇದು ಜಿರಿಬಾಮ್ ಇಂಫಾಲ್ ರೈಲು ಮಾರ್ಗದಲ್ಲಿನ ಒಂದು ಪ್ರಮುಖ ನಿಲ್ದಾಣವಾಗಿದೆ. ಇಂಫಾಲ್ಗೆ ಹೋಗುವ ರೈಲು ಮಾರ್ಗವು 486 ಅಡಿ ಎತ್ತರವಿದೆ ಮತ್ತು ಗಂಗಾ ಎಂಬ ಸ್ಥಳದಲ್ಲಿ ಸಣ್ಣ ಸುರಂಗವು ಹಾದುಹೋಗುತ್ತದೆ. ಈ ಸೇತುವೆ 120 ವರ್ಷ ಬಾಳಿಕೆ ಬರುತ್ತದೆ. ಇದು ಭಾರತದ ಮತ್ತು ನಾಗಾಲ್ಯಾಂಡ್ ರಾಜ್ಯಗಳನ್ನು ಸಂಪರ್ಕಿಸುತ್ತದೆ. ಈ ಯೋಜನೆಗೆ $315 ಮಿಲಿಯನ್ ವೆಚ್ಚ ಮಾಡಲಾಗಿದೆ. ಮಣಿಪುರದ ಪ್ರಮುಖ ನದಿಗಳಲ್ಲಿ ಪ್ರಮುಖವಾದವು. ಮಣಿಪುರ ನದಿಯ ಪ್ರಮುಖ ಉಪನದಿಗಳಲ್ಲಿ ಒಂದಾದ ಬರಾಕ್ ನದಿಯ ಪ್ರಮುಖ ಉಪನದಿಗಳಲ್ಲಿ ಒಂದಾದ ಕೌರು ನದಿ, ಬರಾಕ್ ನದಿಯ ಉಪನದಿಗಳು. ಅವುಗಳ ಬಗ್ಗೆ ಕೆಲವು ಮಾಹಿತಿ. ಅರುಣಾಚಲ ಪ್ರದೇಶ ಬ್ರಹ್ಮಪುತ್ರ ನದಿಯ ಉಪನದಿಗಳಲ್ಲಿ ಒಂದಾದ ಲೋಹಿತ್ ನದಿಯ ಮೂಲಕ ಹಾದುಹೋಗುತ್ತದೆ. ಅರುಣಾಚಲ ಪ್ರದೇಶದ ಪ್ರಮುಖ ನದಿಗಳಲ್ಲಿ ಒಂದಾದ ದಕ್ಷಿಣ ಭಾಗದಲ್ಲಿ ಹಾದುಹೋಗುತ್ತದೆ. ಇದು ಪರ್ವತದ ಪ್ರಮುಖ ನದಿಗಳಲ್ಲಿ ಒಂದಾಗಿದೆ ಮತ್ತು 470 ಮೀಟರ್ಗಳಷ್ಟು ಉದ್ದವಾಗಿದೆ. ಸ್ಯಾಂಡ್ಸ್ಟೋನ್ 96 ಕಿಲೋಮೀಟರ್ ಉದ್ದವನ್ನು ಹೊಂದಿದೆ. ಈ ಸೇತುವೆಯ ಉದ್ದವು ಪ್ರಮುಖ ನದಿಗಳಲ್ಲಿ ಒಂದಾದ ಬರಾಕ್ ನದಿಯ ಮೂಲಕ ಹಾದುಹೋಗುತ್ತದೆ. ಈ ಸೇತುವೆಯು ಉತ್ತರ ಭಾಗಕ್ಕೆ ಸಂಪರ್ಕಿಸುತ್ತದೆ. ಭಾರತದಲ್ಲಿನ ಪ್ರಮುಖ ನದಿಗಳಲ್ಲಿ ಒಂದಾದ ಬ್ರಹ್ಮಪುತ್ರ ನದಿಯ ಉಪನದಿಗಳಲ್ಲಿ ಒಂದಾದ ಲೋಹಿತ್ ನದಿಯ ಮೂಲಕ ಹಾದುಹೋಗುತ್ತದೆ. ಇದು ಭಾರತದ ಈಶಾನ್ಯ ಭಾಗದಲ್ಲಿರುವ ಪ್ರಮುಖ ರಾಜ್ಯಗಳಲ್ಲಿ ಒಂದಾಗಿದೆ.